ಬೆಲೆ ಏರಿಕೆ ಮಾಡುವಂತ ಸರ್ಕಾರಕ್ಕೆ, ರೈತರ ವಿರೋಧಿಯಾದಂತ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಇಂದಿನ ದಿನ ಜಾತ್ಯತೀತ ಜನತಾದಳದ ಪಕ್ಷದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಎಲ್ಲ ಒಂದು ಮುಖಂಡರದೊಂದಿಗೆ ಇವತ್ತು ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ರೀತಿಯಿಂದ ಕೂಡ ಇವತ್ತು ಬಡವರಿಗಾಗಲಿ ರೈತರಿಗಾಗಲಿ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ ಮುಗಿಲಿಗೆ ಮುಟ್ಟಿದೆ. ಪ್ರತಿಯೊಂದು ಇಲಾಖೆಯಲ್ಲಿ ಹೋದರೂ ಕೂಡ ಸ್ವತಃ ಅವ್ರದ್ದೇ ಆದಂಥ ಶಾಸಕರುಗಳು ಹೇಳ್ತಾ ಇದ್ದಾರೆ, ಮನೆ ತರಬೇಕಾದ್ರೂ ಕೂಡ ಭ್ರಷ್ಟಾಚಾರ ದುಡ್ಡು ಕೊಟ್ಟು ಮನೆ ತಂದಿದ್ದಾರೆ ಅವ್ರ ಕಾರ್ಯಕರ್ತರುಗಳಂತೇಳಿ ಸ್ವತಃ ಅವ್ರ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಹಿಂದೆ ವಾಲ್ಮೀಕಿ ಹಗರಣ ಆಗಿದ್ದು ನೋಡಿದ್ದೀರಿ. ಇನ್ನು ಹಲವಾರು ಇಲಾಖೆಗಳಲ್ಲಿ ನೀವು ನೋಡಿದ್ರೆ ಕೆಲಸ ಮಾತ್ರ ಶೂನ್ಯ, ಆದರೆ ದುಡ್ಡು ಹೊಡೆದು ಮಾತ್ರ ಜಾಸ್ತಿ ಆಗಿದೆ. ಇವತ್ತು ಲ್ಯಾಂಡ್ ಆರ್ಮಿಗೆ ಇವತ್ತು ಕೇವಲ 41 ಸಿಬ್ಬಂದಿಗಳಿಲ್ಲ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಹಣ 3,000 ಕೋಟಿ ಅವರಿಗೆ ಟೆಂಡರ್ಗಳನ್ನು ಇದೇ ಶಾಸಕರುಗಳು ಅನುದಾನವನ್ನು ಅವ್ರಿಗೆ ಕೊಡ್ತಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಇವರು ಮನೆಗೆ ಪರ್ಸೆಂಟೇಜ್ ಮುಟ್ಟೋ ಕೆಲಸ ಮಾಡ್ತಾ ಇದೆ ಸರ್ಕಾರ. ಕಲ್ಯಾಣ ಕರ್ನಾಟಕದ ಭಾಗ ಕೇವಲ ಹೆಸರಿಗೆ ಮಾತ್ರ ಇವರು 5,000 ಕೋಟಿ ತಂದಿದ್ದೀವಿ, 10,000 ಕೋಟಿ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಬೇರೆ ಏಜೆನ್ಸಿಯಲ್ಲಿ ಸಿಬ್ಬಂದಿಗಳು ಇಲ್ಲಾಂದ್ರೂ ಕೂಡ ಇವರು ಕೆಲಸಗಳನ್ನು ಕೊಟ್ಟು ಇವತ್ತು ಲೂಟಿ ಹೊಡೆಯುವಂಥ ಕೆಲಸ ಶಾಸಕರುಗಳು ಮತ್ತು ಎಲ್ಲ ಅಧಿಕಾರಿಗಳನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ತಾವು ನೋಡಿದಿರಿ, ಮೊದಲು ಕೂಡ ನಾವು ಪ್ರತಿಭಟನೆಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಸ್ಯಾಂಡ್ ಯಾವ ಥರ ಇಲ್ಲೀಗಲ್ ಮೈನಿಂಗ್ ಮಾಡಿದ್ರು ಸ್ವತಃ ಜಿಲ್ಲಾಧಿಕಾರಿಗಳನ್ನೇ ಹೇಳಿದ್ರು 160 ಕೋಟಿ ಹಗರಣವನ್ನು ಆಗಿದೆ ಅಂತ. ಅಂದರೆ ನಾವು ಹೋರಾಟ ಮಾಡೋವರಿಗೆ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ಅಂತ ಪ್ರಶ್ನೆ ಬರ್ತದೆ. ಯಾಕೆ ನೀವು ಇಂಥದ್ರಲ್ಲೇ ನಿಲ್ಲಿಸಲು ವಿಫಲರಾಗ್ತಾಯಿದ್ರಿ ಮತ್ತು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಮುಂದಾಗ್ತೀರಿ? ಇಲ್ಲಿನ ಸಚಿವರುಗಳು ಏನು ಮಾಡ್ತಾಯಿದ್ದಾರೆ, ಇಲ್ಲಿನ ಆಡಳಿತ ಪಕ್ಷ ಏನು ಮಾಡ್ತಾಯಿದೆ, ಇವತ್ತು ರಾಜ್ಯದಲ್ಲೇ ಪೂರ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಜೀರೋ ಆಗಿದೆ. ಎಲ್ಲಿ ಡೆವಲಪ್ಮೆಂಟು ನಡೀತಾ ಇಲ್ಲ, ಲೂಟಿ ಮಾತ್ರ 1000% ನಡೀತಾ ಇದೆ. ಇದನ್ನು ತಡೆಗಟ್ಟಬೇಕಂತೇಳಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ಎಲ್ಲ ಮುಖಂಡರುಗಳು ಸೇರಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಮಲ್ಲ ಆದರೂ ಕೂಡ ಇವರು ಇನ್ನೂ 2.5-3 ವರ್ಷ ಕಾಲ ಇದೆ. ಇನ್ನಾದರೂ ಸುಧಾರಿಸಿ ಡೆವಲಪ್ಮೆಂಟ್ ಕಡೆ ಆದ್ಯತೆಯನ್ನು ಕೊಡಬೇಕು. ಗ್ಯಾರಂಟಿ ಮುಖಾಂತರ ನೆಪದಲ್ಲಿ ರಾಜ್ಯವನ್ನು ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಇವತ್ತು ಯಾವ ಬಡವನು ಕೂಡ ಒಂದು ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಇವತ್ತು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸ್ಟ್ಯಾಂಪ್ ಡ್ಯೂಟಿ 100 ಅಲ್ಲ 200% ಏರಿಸಿದ್ದಾರೆ. ಇವತ್ತು ಎಲ್ಲ ಒಂದು ಹುದ್ದೆಗಳಲ್ಲಿ ಇವತ್ತು ಪ್ರತಿಯೊಂದು ಡೀಸೆಲ್ ಪೆಟ್ರೋಲಲ್ಲೂ ಕೂಡ ಇವತ್ತು ಕರ್ನಾಟಕ ಟ್ಯಾಕ್ಸನ್ನು ಹೇರ್ತಾ ಇದೆ. ಇದು ಇವತ್ತು ಕರ್ನಾಟಕ ಜನತೆಗೆ ಇದು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ನಷ್ಟ ಆಗ್ತಾ ಇದೆ. ನಮ್ಮ ಇವತ್ತು ನಾಗರಿಕರು ರೈತರು ಬೆಳಿಬೇಕಾದ್ರೆ ಅದೇ ಬೆಳೆ ವಿಮೆನೂ ಕೂಡ ನಾವು ಹೋರಾಟ ಮಾಡಿದಾಗ ಬೆಳೆ ವಿಮೆ ಅದನ್ನು ಕೂಡ ಕೇವಲ ಅಲ್ಪ ದುಡ್ಡನ್ನು ಹಾಕ್ತಾಯಿದ್ದಾರೆ. ಇವತ್ತು ಇನ್ಸೂರೆನ್ಸ್ ಕಟ್ಟದಂಥ ರೈತರಿಗೆ ಇವತ್ತು ಸರಿಯಾದ ರೂಪದಲ್ಲಿ ಇವತ್ತು ಏನು ಸಾವಿರಾರು ಕೋಟಿ ಇವತ್ತು 600-700 ಕೋಟಿ CM ಅವರು ಬಂದಾಗ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದರ ಅಂಕಿಅಂಶಗಳು ತೆಗೆದು ನೋಡಿದ್ರೆ ಇಲ್ಲಿವರೆಗೂ ಕೂಡ 600-700 ಕೋಟಿ ಯಾವ ಒಬ್ಬ ರೈತರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಟ್ಟಿಲ್ಲ. ಇಂಥವೆಲ್ಲ ವಿಷಯಗಳನ್ನು ಇವತ್ತು ನಾವು ಮನದಲ್ಲಿ ಇಟ್ಕೊಂಡು ಜನತಾದಳ ಪಕ್ಷದ ವತಿಯಿಂದ ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಾದರೂ ಕೂಡ ಸರ್ಕಾರ ಸುಧಾರಣೆ ಮಾಡಿ ಮುಂದೆ ಒಳ್ಳೆ ಆಡಳಿತ ಕೊಡಬೇಕಂತೇಳಿ ನಾವು ಜನತಾದಳ ಪಕ್ಷದಿಂದ ಹಾರೈಸ್ತೀವಿ. ಇದೇ ಥರ ಮುಂದುವರೆದರೆ ಉಗ್ರವಾದ ಹೋರಾಟ ಖಂಡಿತವಾಗಿ ಮುಂದುವರಿಯುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪಕ್ಷ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಇವತ್ತು ಭ್ರಷ್ಟಾಚಾರವನ್ನು ತುಂಬಿ ತುಳುಕ್ತಾ ಇದೆ. ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ಇವತ್ತು ದಿನಂಪ್ರತಿ ಮಾಧ್ಯಮದಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಇವತ್ತು ಸರ್ಕಾರ ಎಷ್ಟು ಕೆಟ್ಟದಾಗಿ ವರ್ತಿಸ್ತಾ ಇದೆ ಅಂದರೆ, ವಿರೋಧ ಪಕ್ಷದವರು ಹೋರಾಟ ಮಾಡ್ತಾ ಇದ್ದರೆ ನೀವೇನು ಮಾಡಿರಿ ಅಂಥೇಳಿ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಯಲ್ಲಿದೆ. ಇವತ್ತು ಅವ್ರ ಪಕ್ಷದವರು ಕೂತು ಅವರು ಭ್ರಷ್ಟಾಚಾರವನ್ನು ಮಾತಾಡ್ತಾ ಇದ್ದಾರೆ. ಮೊನ್ನೆ ಆಳಂದಿನ BR ಪಾಟೀಲ್ ಸಾಹೇಬರು ಮಾತನಾಡಿದ್ರು. ಅವರು ಒಬ್ಬರೇ ಅಲ್ಲ, ಭಾಳ ಜನ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ನೋಡಿ, ವಸತಿ ಯೋಜನೆ ನಮ್ಮ ಜಿಲ್ಲಾಧ್ಯಕ್ಷರು ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ವಸತಿ ಯೋಜನೆ ಅಡಿಯಲ್ಲಿ ದೊಡ್ಡ ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ ಆಯಿತು, ಮಾಧ್ಯಮದಲ್ಲಿ ಬಂತು. ಇವತ್ತು ಸರ್ಕಾರ ಗಂಭೀರವಾಗಿ ಒಂದು ತನಿಖೆಯ ಮಾಡಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಲಾರ್ದಂಥ
ಚರ್ಮ ದಪ್ಪ ಆಗಿದೆ. ಕಾರಣ ಏನಂದರೆ ಅವರಿಗೆ ಗೊತ್ತಿದೆ ನಾವೇ ಲೂಟಿ ಮಾಡ್ತಾ ಇದ್ದೀವಿ ಅಂತೇಳಿ. ಇಲ್ಲಿವರೆಗೂ ಸಚಿವರ ಮೇಲೆ, ಸಂಬಂಧಪಟ್ಟ ಅಧಿಕಾರಿ ಸಚಿವರುಗಳ ಮೇಲೆ ಏನೂ ಕ್ರಮ ಆಗಿಲ್ಲ. ಇನ್ನೊಂದು ಕಡೆಗೆ ನೋಡಿ, ಮರಳು ಇವತ್ತು ಚಿತ್ತಾಪುರ, ಸೇಡಮ್ಮು ಆ ಭಾಗದಲ್ಲಿ, ಕಾಗಿಣ ಭಾಗದಲ್ಲಿ ಮರಳು ದೊಡ್ಡ ಮಟ್ಟದ ಲೂಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದು ಒಂದು ಹಗರಣವನ್ನು ನಡೀತು. ಇಲ್ಲಿ ತನಕ ಒಬ್ಬರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಯಾಕೆ ಅಂದರೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಾನ್ಯ ಸಚಿವರಿಗೆ ಕೇಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನೀವು ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು, ಅಂತಾರಾಷ್ಟ್ರೀಯ ವಿಷಯಗಳನ್ನು ಮಾತಾಡ್ತಾ ಇದ್ದೀರಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ನಿಂತಿದೆಯಾ, ಬೆಟ್ಟಿಂಗ್ ನಿಂತಿದೆಯಾ, ಅಕ್ಕಿ ಕಳ್ಳತನ ನಿಂತಿದೆಯಾ, ಭ್ರಷ್ಟಾಚಾರ ನಿಂತಿದೆಯಾ, ಪರ್ಸೆಂಟೇಜ್ ಅವಾಗ 5% ಇದ್ರೆ ಈಗ 10% ಆಗಿದೆಯಲ್ಲ, ಅದು ನಿಂತಿದೆಯಾ? ಏನು ಭ್ರಷ್ಟಾಚಾರ ನಿಂತಿದೆ, ಏನು ಅಭಿವೃದ್ಧಿ ಆಗಿದೆ, ಏನು ನಡೀತಾ ಇದೆ ಜಿಲ್ಲೆಯಲ್ಲಿ? ಇದು ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ದಂಧೆಗಿಳಿದಿದ್ದಾರೆ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಇವತ್ತು ಉಸ್ತುವಾರಿ ಸಚಿವರು ತಮ್ಮ ಹಿಂದೆ ಬೆಟಾಲಿಯನ್ ಟೀಮ್ ಏನಿದೆಯಲ್ಲ, ಅದು ಇವತ್ತು ಎಲ್ಲೋ ಒಂದು ಕಡೆಗೆ ಭ್ರಷ್ಟಾಚಾರಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವತ್ತು ಖರ್ಗೆ ಅವರ ಕುಟುಂಬ ಅಂದರೆ ಭ್ರಷ್ಟಾಚಾರಕ್ಕೆ ಅಷ್ಟು ಮಣಿ ಹಾಕಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವತ್ತು ಜನ ಮಾತಾಡ್ತಾ ಇದ್ರು, ಇವತ್ತೇ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಟ್ರಾನ್ಸ್ಫರ್ಗಳಿಗಾಗಿರಲಿ, ಕೆಲಸಗಳಿಗಾಗಿರಲಿ, ಅಧಿಕಾರಿಗಳ ವರ್ಗಾವಣೆ, ಬೇರೆ ಬೇರೆ ಎಲ್ಲ ಹಂತದಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಿತಿ ಮೀರ್ತಾ ಇದೆ. ಅವ್ರ PA ಅವರ ಆಪ್ತರಾಗಿರ್ಬೋದು, ಬೇರೆ ಬೇರೆಯವರ ಮುಖಾಂತರ ಏನೆಲ್ಲ ನಡೀತಾ ಇದೆ. ಇವತ್ತು ನೋಡಿ, KK ಮಾಧ್ಯಮದವ್ರ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೇನೆ. KKRDBಯಲ್ಲಿ ಹೊಸ ಆವಿಷ್ಕಾರಗಳು, ಇವತ್ತು ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಬೇರೆ ಎಲ್ಲ ತರ್ತಾ ಇದ್ದೀರಲ್ಲ. ಅಕ್ಷರ ಆವಿಷ್ಕಾರದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಒಂದರ ಕಣ್ಣು ತೆರೆದು ಇವತ್ತು KKRDB ಅಧ್ಯಕ್ಷರಾಗಿರ್ಬೋದು ಮತ್ತು ಎಲ್ಲರೂ ಕಣ್ಣು ತೆರೆದು ನೋಡಬೇಕಾದಂಥದ್ದು ಭಾಳ ಅಗತ್ಯ ಇದೆ. ಸುಮ್ಮನೆ ಸುಣ್ಣ ಬಣ್ಣವನ್ನು ಬೆಳೆದು ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು, ಅಷ್ಟೇ ಅಲ್ಲದೆ ಶೈಕ್ಷಣಿಕ ಗುಣಮಟ್ಟವನ್ನು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇವತ್ತು SLC ರಿಸಲ್ಟನ್ನು ಇವತ್ತು ನೋಡಿದ್ರೆ ನಮಗೆ ಕಣ್ಣಿಗೆ ಕಾಣ್ತದೆ ಇವತ್ತು ಎಷ್ಟರ ಮಟ್ಟಿಗೆ ಶಿಕ್ಷಣ ಕಲಬುರಗಿಯಲ್ಲಿ ಕುಸಿದು ಹೋಗಿದೆ. ಸಂಪೂರ್ಣ ಆಡಳಿತ ವ್ಯವಸ್ಥೆ ಕಲಬುರಗಿಯಲ್ಲಿ ಕುಸಿದಿದೆ. ಪೊಲೀಸರನ್ನು ಮುಂದಿಟ್ಟುಕೊಂಡು, ಆಡಳಿತ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು, ಗುಂಡಾಗಳನ್ನು ಮುಂದಿಟ್ಟುಕೊಂಡು ಈ ತಾಲೂಕು, ಈ ಜಿಲ್ಲೆಯನ್ನು ಲೂಟಿ ಮಾಡಲಿಕ್ಕೆ ಹೊಂಟಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಧಿಕ್ಕಾರ ಹೇಳ್ತಕ್ಕಂಥದ್ದು. ಜನ ಬೇಸತ್ತೋಗಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ದೂರು ಕೊಡ್ತಾ ಇದ್ದೀವಿ. ಈ ಭ್ರಷ್ಟಾಚಾರ ಸರ್ಕಾರ ಏನಿದೆಯಲ್ಲ, ಇದು ತೊಲಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಭ್ರಷ್ಟ ದರಿದ್ರ ಅಂದ್ರೆ ಆಖರಿ ದರಿದ್ರ ಸರ್ಕಾರ ಯಾವ್ದಾದ್ರು ಅದಂದ್ರೆ ನಮ್ಮ ದೇಶದಾಗೆ ಅಂತ ಹೇಳಿ ಬರ್ತೀನಿ. ರಾಜ್ಯದಾಗಲ್ಲ, ಎಲ್ಲ ಕಡೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ. ಅದು ಭ್ರಷ್ಟದಲ್ಲೂ ನಂಬರ್ 1, ದರಿದ್ರದಲ್ಲೂ ನಂಬರ್ 1. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಮಕ್ಳು ಹೇಳ್ತಾರ, ನಾನು ಹೆಣ್ಮಕ್ಳಿಗೆ ಭಾಳ ಜನಕ್ಕೆ ಕೇಳಿದ್ದೀನಿ, ಮೇಡಮ್ ಅವರೇ ನನಗೆ 2,000 ಕೊಟ್ಟಂಗೆ ಮಾಡ್ತಾರ್ರಿ, ಮೂಗಿಗೆ ತುಪ್ಪ ಹಸ್ದಂಗೆ ಮಾಡ್ತಾರ. ಅದು 6 ತಿಂಗಳ ನಮ್ಗೆ ಹೇಳ್ತಾರ. 6 ತಿಂಗಳ ನಮ್ಗೆ ಒಂದೇ ತಿಂಗಳು ಬರ್ತದ, ಇನ್ನು 6 ತಿಂಗಳು ಬರೋದಿಲ್ಲ ಅಂದ್ರೇನು ಕೊಟ್ಟಂಗೂ ಮಾಡ್ತಾರ, ಕೂಸಿಗೆ ಚೂಡ್ತಾರನು, ತೊಟ್ಟರು ತೂಗ್ತಾರ. ಹಂಗ ಹೆಣ್ಮಕ್ಳಿಗೆ ಬದಲಾವಣೆ ಮಾಡ್ಯಾರ. ಆದ್ರೆ ಯಾರು ಸುಖದಾಗೂ ಇಲ್ಲ. ಅದಕ್ಕೆ ಹೆಣ್ಮಕ್ಳ ಶಾಪ ನಿಮಗೆ ತಟ್ಟೆ ತಡ್ತದ, ಜನರ ಶಾಪ ತಟ್ಟೆ ತಡ್ತದ. ರೈತರ ಹೊಟ್ಟೆ ಮೇಲೆ ಹೊಡೆದಾರ ಇವ್ರೆಲ್ಲರಿಗೆ. ಆಮೇಲೆ ಇನ್ನೊಂದು ಬೆಲೆ ಇದು ವಿಮೆ ಕೊಟ್ಟಿದ್ದೇವಂತಾರ, ರೈತರ ಹತ್ರ ನೀವು ವಿಮೆ ಕಟ್ಟಿಸ್ಕೊಂಡಿರಿ. ಈಗ ಹಳ್ಳಿ ಕಡೆ 1 ಎಕರೆಗೆ 500 ರೂಪಾಯಿ ತೊಗೊಂಡಾರ. 1 ಎಕರೆಗೆ 500 ರೂಪಾಯಿ ತೊಗೊಂಡು ನೀವು ಇನ್ಸೂರೆನ್ಸ್ ಮಾಡಿಕೊಟ್ಟಿರಿ. 500 ರೂಪಾಯಿ ಯಾಕೆ ತೊಗೊಂಡ್ರಿ? ಲಂಚ ತುಂಬಿ ಹರಿಕತ್ತದ. ಯಾವುದಾದ್ರೂ ಭ್ರಷ್ಟ ಸರ್ಕಾರ ಅದಂದ್ರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಪ್ರತಿಯೊಂದು ಭ್ರಷ್ಟನೇ ಅದ. ಅದಕ್ಕೆ ಇಂಥ ದರಿದ್ರ ಸರ್ಕಾರ ಜಲ್ದಿ ತೊಲಗಲಿ, ಮತ್ತೆ ನಮ್ಮ JDS ಸರ್ಕಾರ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ. ಹಿಂಗೆ ತಗೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ಈ ರೀತಿ